ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಮಹಿಳೆಯರು ಆಧಾರ್ ಕಾರ್ಡ್ನ ಬಳಸಿ ಉಚಿತ ಪ್ರಯಾಣವನ್ನು ಇಷ್ಟು ದಿನ ಮಾಡ್ತಿದ್ರಿ. ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಬರ್ತಿತ್ತು ಇಷ್ಟು ದಿನಗಳ ಕಾಲ. ಮತ್ತು ಎಲ್ಲರೂ ತಮ್ಮ ಆಧಾರ್ ಕಾರ್ಡ್ನ ತೋರಿಸಿ ಎಲ್ಲಿ ಬೇಕೋ ಅಲ್ಲಿ ಕರ್ನಾಟಕದೊಳಗೆ ಉಚಿತವಾಗಿ ಪ್ರಯಾಣ ನಡೆಸ್ತಿದ್ರು. ಆದರೆ ಇವಾಗ ಸ್ವಲ್ಪ ಸರ್ಕಾರದಿಂದ ಚೇಂಜ್ ಆಗಿದೆ, ಒಂದು ಅಪ್ಡೇಟ್ ಬಂದಿದೆ. ಏನದು ಚೇಂಜು, ಇನ್ನು ಮುಂದೆ ಉಚಿತ ಇರಲ್ವಾ, ಮಹಿಳೆಯರಿಗೆ ಕ್ಯಾನ್ಸಲ್ ಆಗ್ತಿದೆಯಾ ಸ್ಕೀಮು ಅಂತ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೀವೇನು ಆಧಾರ್ ಕಾರ್ಡ್ ತೋರಿಸ್ತಿದ್ರಿ ಪ್ರಯಾಣ ಮಾಡೋದಕ್ಕೆ, ಅದನ್ನು ಇವಾಗ ಸ್ಟಾಪ್ ಮಾಡಿದ್ದಾರೆ. ಇನ್ನು ಮುಂದೆ ಆಧಾರ್ ಕಾರ್ಡ್ ತೋರಿಸೋ ಆಗಿಲ್ಲ. ಮತ್ತು ಆಧಾರ್ ಕಾರ್ಡ್ ತೋರಿಸಿದ್ರು ಅದಕ್ಕೇನು ಇದಿರಲ್ಲ, ವ್ಯಾಲಿಡ್ ಇರಲ್ಲ. ಆಧಾರ್ ಕಾರ್ಡ್ ತೋರಿಸಿದ್ರೆ ಪ್ರಯಾಣ ಮಾಡೋಕ್ಕೆ ಮತ್ತು ಏನು ತೋರಿಸ್ಬೇಕು ನೀವು ಪ್ರಯಾಣ ಮಾಡೋಕ್ಕೆ ಅಂತ ಡೌಟ್ ಇರ್ಬೋದು ನಿಮಗೆ. ನೆಕ್ಸ್ಟು ಚೇಂಜ್ ಆಗ್ತಿದೆ, ಒಂದು ಕಂಪ್ಲೀಟ್ ಚೇಂಜ್ ಮಾಡ್ತಾಯಿದ್ದಾರೆ ಶಕ್ತಿ ಯೋಜನೆ. ಏನು ಚೇಂಜ್ ಮಾಡ್ತಾಯಿದ್ದಾರೆ, ಏನದು ಅಪ್ಡೇಟು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಈ ಒಂದು ವೀಡಿಯೋಗೆ ಲೈಕ್ ಕೊಟ್ಬಿಡಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಬದಲು. ಮತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ ಫ್ರೆಂಡ್ಸ್. ಶಕ್ತಿ ಯೋಜನೆ ರೆಡಿ. ನೀವು ಆಧಾರ್ ಕಾರ್ಡ್ ತೋರಿಸಿ ಎಲ್ಲಿ ಬೇಕು ಅಲ್ಲಿ ಕರ್ನಾಟಕದೊಳಗೆ ಪ್ರಯಾಣ ಮಾಡ್ತಿದ್ರೆ ಅದು ಉಚಿತವಾಗಿ. ಈ ಸ್ಕೀಮ್ನ ಕಾಂಗ್ರೆಸ್ ಸರ್ಕಾರ ತಗೊಬಂದಿತ್ತು, ನಡೀತಿತ್ತು. ಆದರೆ ಇನ್ಮೇಲಿಂದ ಸ್ವಲ್ಪ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಏನು ಚೇಂಜಸ್ಸು ಅಂತ ನೋಡೋದಾದರೆ, ಈ ಒಂದು ಆಧಾರ್ ಕಾರ್ಡ್ನ ಸ್ಟಾಪ್ ಮಾಡ್ತಿದ್ದಾರೆ. ಆಧಾರ್ ಕಾರ್ಡ್ ನೀವು ತೋರಿಸೋ ಹಾಗಿಲ್ಲ. ಹಾಗೆಯೇ ಯಾಕೆ ಸ್ಟಾಪ್ ಮಾಡ್ತಾಯಿದ್ದಾರೆ ಅಂತ ನೋಡೋದಾದರೆ, ಗೌರ್ಮೆಂಟ್ಗೆ ಒಂದು ಲೆಕ್ಕ ಸಿಗ್ತಾ ಇಲ್ಲ. ಇಷ್ಟು ಸಾರಿಗೆ ಯೋಜನೆಯಲ್ಲಿ ಸರ್ಕಾರ ಹಣ ಆಗ್ತಾಯಿದೆ, ವೆಚ್ಚ ಆಗ್ತಾಯಿದೆ, ಖರ್ಚು ಮಾಡ್ತಿದ್ದಾರೆ ಅನ್ನೋದು ಒಂದು ಗೌರ್ಮೆಂಟ್ಗೆ ಲೆಕ್ಕ ಸಿಗ್ತಿಲ್ಲ. ಆದ್ದರಿಂದ ಈ ಒಂದು ಆಧಾರ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಆಧಾರ್ ಕಾರ್ಡ್ನ ನೀವು ಪ್ರಯಾಣ ಮಾಡೋಕ್ಕೆ ತೋರಿಸೋ ಆಗಿಲ್ಲ. ಕೆಲವು ಕಂಡಕ್ಟರ್ಗಳೆಲ್ಲ ಈ ಒಂದು ಟಿಕೆಟ್ನ ಹರ್ಬಿಟ್ಟು ಬೇರೆ ಏನೋ ಮಾಡ್ತಿದ್ದಾರೆ ಅಂತ ಕೆಲವು ನ್ಯೂಸ್ಗಳು ಬರ್ತಾ ಇದೆ, ನಿಮ್ಮೆಲ್ರಿಗೂ ಗೊತ್ತಿದೆ. ಆದ್ದರಿಂದ ಗೌರ್ಮೆಂಟ್ಗೆ ಒಂದು ಲೆಕ್ಕ ಬೇಕು. ಇವಾಗ ಸಾರಿಗೆ ಯೋಜನೆಗೆ ಎಷ್ಟು ಹಣ ವೆಚ್ಚ ಮಾಡ್ತಿದ್ದಾರೆ, ಎಷ್ಟು ಖರ್ಚು ಮಾಡ್ತಿದ್ದಾರೆ ಅನ್ನೋದು ಒಂದು ಸರ್ಕಾರಕ್ಕೆ ಮಾಹಿತಿ ಬೇಕು. ಆದ್ದರಿಂದ ಇವಾಗ ಒಂದು ಸ್ಮಾರ್ಟ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಎಲ್ಲ ಮಹಿಳೆಯರಿಗೂ. ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ, ಮೇ ಬಿ ನೆಕ್ಸ್ಟ್ ಮಂತಿಂದ ಇದು ಜಾರಿಗೆ ಬರ್ಬೋದು. ಅಲ್ಲಿವರೆಗೂ ನೀವು ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡ್ಬೋದು ಈ ತಿಂಗಳು ಮಾತ್ರ. ಏನಕ್ಕೆ ಸ್ಮಾರ್ಟ್ ಕಾರ್ಡು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಸ್ಮಾರ್ಟ್ ಕಾರ್ಡಲ್ಲಿ ಒಂದು ಯೂನಿಕ್ ನಂಬರ್ ಕೊಡ್ತಾರೆ. ಆ ಯೂನಿಕ್ ನಂಬರ್ ಮುಖಾಂತರ ಟಿಕೆಟ್ನ ಕೊಡ್ತಾರೆ. ಅದು ಎಂಟ್ರಿ ಮಾಡ್ತು ಅಂದರೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಎಷ್ಟು ಈ ಒಂದು ಯೋಜನೆಗೆ ನಾವು ಹಣ ಖರ್ಚು ಮಾಡ್ತಾಯಿದ್ದೀವಿ. ಎಲ್ಲ ಫುಲ್ಲು ಡೀಟೇಲ್ಸು ಅವರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಆದ್ದರಿಂದ ಆಧಾರ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ, ಸ್ಮಾರ್ಟ್ ಕಾರ್ಡ್ನ ಜಾರಿಗೆ ತರ್ತಾಯಿದೆ. ನೀವು ಕೇಳ್ಬೋದು, ಸರ್ ಸ್ಮಾರ್ಟ್ ಕಾರ್ಡಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಅಂತ. ನಿಮ್ಮದು ಒಂದು ಫೋಟೋ ಇರುತ್ತೆ ಅದರಲ್ಲಿ, ಮತ್ತು ಹಾಗೆಯೇ ನಿಮ್ಮ ನೇಮು, ನಿಮ್ಮದು ವಿಳಾಸ, ಮತ್ತು ಹಾಗೆಯೇ ಒಂದು ಯೂನಿಕ್ ಐಡೆಂಟಿಟಿ ನಂಬರ್ ಅಂತ ಕೊಡ್ತಾರೆ. ಪಾಸ್ಗಳಲ್ಲೆಲ್ಲ ಒಂದು ನಂಬರ್ ಇರುತ್ತಲ್ಲ, ಆ ಥರ. ಆ ನಂಬರ್ ಮುಖಾಂತರ ಅವರು ಎಂಟ್ರಿ ಮಾಡಿ ನಿಮಗೆ ಟಿಕೆಟ್ಗಳನ್ನ ಇಶ್ಯೂ ಮಾಡ್ತಾರೆ. ನೀವೆಲ್ಲರೂ ಪ್ರಯಾಣ ಮಾಡಬೇಕು ಅಂದರೆ, ಓಡಾಡಬೇಕು ಅಂದರೆ ಆ ಒಂದು ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗಿ ನಿಮ್ಮ ಹತ್ರ ಇರಲೇಬೇಕು. ಆ ನಂಬರ್ನ ಎಂಟ್ರಿ ಮಾಡಿ ನಿಮಗೆ ಟಿಕೆಟ್ನ ಕೊಡ್ತಾರೆ. ಆವಾಗ ಸರ್ಕಾರಕ್ಕೆ ಇಷ್ಟು ಟಿಕೆಟ್ ತೊಗೋತಾ ಇದ್ದಾರೆ, ಯಾರ್ಯಾರು ಓಡಾಡ್ತಾ ಇದ್ದಾರೆ, ಇಷ್ಟು ಖರ್ಚಾಗ್ತಾಯಿದೆ ಅನ್ನೋ ಪೂರ್ತಿ ಪ್ರಮಾಣದ ಮಾಹಿತಿ ಸರ್ಕಾರಕ್ಕೆ ಅಪ್ಡೇಟ್ ಆಗಿ ಹೋಗುತ್ತೆ. ಆದ್ದರಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಜಾರಿಗೆ ತರ್ತಾ ಇದ್ದಾರೆ. ಈ ಸ್ಮಾರ್ಟ್ ಕಾರ್ಡ್ ಏನಾದರೂ ನೀವು ಹೋಗಿ ಅಪ್ಲೈ ಮಾಡಬೇಕಾ, ಕೇಂದ್ರ 1 ಗ್ರಾಮ 1 ಕರ್ನಾಟಕ ಕೇಂದ್ರಗಳಿಗೆ ಹೋಗಿ ನೀವೇನಾದರೂ ಸ್ಮಾರ್ಟ್ ಕಾರ್ಡ್ನ ಅರ್ಜಿ ಸಲ್ಲಿಸ್ಬೇಕಾ ಅನ್ನೋದಾದರೆ ಇಲ್ಲ, ಅವರೇ ಸರ್ಕಾರದವರೇ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಸ್ಮಾರ್ಟ್ ಕಾರ್ಡು ಡೈರೆಕ್ಟಾಗಿ ಗೌರ್ಮೆಂಟಿಂದಲೇ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಎಲ್ರಿಗೂ ಬಂದು ಬೀಳುತ್ತೆ. ನೀವು ಆ ಸ್ಮಾರ್ಟ್ ಕಾರ್ಡ್ನ ಯೂಸ್ ಮಾಡ್ಬೋದು. ಮೇ ಬಿ ನೆಕ್ಸ್ಟ್ ಮಂತಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಇವಾಗ ಏನಿದೆ ಆ್ಯಸ್ ಇಟ್ ಈಸ್ ನೀವು ಆಧಾರ್ ಕಾರ್ಡ್ನ ತೋರಿಸಿ ಪ್ರಯಾಣಿಸ್ಬೋದು. ನೆಕ್ಸ್ಟ್ ಮಂತಿಂದ ಸ್ಮಾರ್ಟ್ ಕಾರ್ಡ್ ಇಂಟ್ರೊಡ್ಯೂಸ್ ಆದಮೇಲೆ ಕಡ್ಡಾಯವಾಗಿ ನೀವು ಸ್ಮಾರ್ಟ್ ಕಾರ್ಡ್ಗಳನ್ನ ತಗೋಬೋದು. ನಿಮಗೇನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ಗಳ ಮೂಲಕ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಯಾರೆಲ್ಲ ಆಧಾರ್ ಕಾರ್ಡ್ನ ಇಟ್ಕೊಂಡು ಪ್ರಯಾಣ ಮಾಡ್ತಿದ್ರು ಮಹಿಳೆಯರು, ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ರಿಗೂ